ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ಮತ್ತೊಮ್ಮೆ ದೈವ ಭಕ್ತಿ ದೇಗುಲ ದರ್ಶನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಬಾರಿ ಕಾರ್ತೀಕ ಮಾಸದಲ್ಲಿ ಒಂದು ಅಪರೂಪದ ಮಹಾಪರ್ವಕಾಲ ಒದಗಿ ಬಂದಿದೆ. ಇಡೀ ವರ್ಷಕ್ಕೆ ನಿಮ್ಮನ್ನು ಕಾಡುತ್ತಿರುವ ಪಾಪಗಳು, ಶತ್ರು ಬಾಧೆಗಳು ಮತ್ತು ಆರೋಗ್ಯ ಸಮಸ್ಯೆಗಳು ಒಂದೇ ದಿನದಲ್ಲಿ ತೊಲಗಿ ಹೋಗಬೇಕು ಅಂದರೆ ನೀವು ಈ ಏಕಾದಶಿಯ ವ್ರತವನ್ನು ತಪ್ಪದೇ ಆಚರಿಸಲೇಬೇಕು. ನಾವು ಮಾತನಾಡುತ್ತಿರುವುದು ಉತ್ಪತ್ತಿಕಾ ಏಕಾದಶಿ ಅಥವಾ ಉತ್ಪನ್ನನ ಏಕಾದಶಿಯ ಬಗ್ಗೆ. ಈ ವರ್ಷ ಈ ಮಹಾರಥವು ನವೆಂಬರ್ 15 ಶನಿವಾರ ಮತ್ತು ನವೆಂಬರ್ 16 ಭಾನುವಾರ 2 ದಿನಗಳ ಕಾಲ ಬಂದಿದೆ. ಇದು ವಿಷ್ಣುವಿನ ಆಶೀರ್ವಾದ ಪಡೆಯಲು ಇರುವ ಸುವರ್ಣ ಅವಕಾಶ. ಬನ್ನಿ, ಈ ಮಹಾರಥದ ರಹಸ್ಯ, ಪೂಜಾ ವಿಧಾನ ಮತ್ತು ಆ ಪವಾಡದ ಕಥೆ ಏನು ಎಂದು ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಏಕಾದಶಿಯ ತಿಥಿಯು ನವೆಂಬರ್ 15 ಶನಿವಾರ ರಾತ್ರಿ 12:49 ಶುರುವಾಗಿ ನವೆಂಬರ್ 16 ಭಾನುವಾರ ಬೆಳಗಿನ ಜಾವ 2:37 ಮುಕ್ತಾಯವಾಗುತ್ತದೆ. ಈ ಬಾರಿ ನವೆಂಬರ್ 15 ಮತ್ತು 16 2 ದಿನಗಳ ಕಾಲ ಉಪವಾಸವಿರಬೇಕು. ಈ ದಿನ ಅನ್ನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಕೇವಲ ಹಣ್ಣು, ಹಾಲು, ಅವಲಕ್ಕಿ ಅಥವಾ ಗೋಧಿ ಪದಾರ್ಥಗಳನ್ನು ಮಾತ್ರ ಸೇವಿಸಬೇಕು. ಈ ಉತ್ಪನ್ನನ ಏಕಾದಶಿ ಎಂದು 3 ವಿಶೇಷ ನಿಯಮಗಳನ್ನು ಪಾಲಿಸಿದರೆ ಸಾಕ್ಷಾತ್ ವಿಷ್ಣು ನಿಮ್ಮ ಮನೆಗೆ ಬರುತ್ತಾರೆ. ಮೊದಲನೆಯದಾಗಿ ಮೃತ್ತಿಕಾ ಸ್ನಾನ ಮತ್ತು ಭೂಮಿ ತಿಲಕ. ಇದು ಬಹಳ ವಿಶೇಷವಾದದ್ದು. ಈ ದಿನ ಭೂಮಾತೆಯನ್ನು ಪೂಜಿಸಿ ಭೂಮಿಯನ್ನು ಮುಟ್ಟಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಹಣೆಗೆ ತಿಲಕವನ್ನಾಗಿ ಇಟ್ಟುಕೊಳ್ಳಿ. ಈ ಮಣ್ಣು ಎಷ್ಟೋ ಅವತಾರಗಳಲ್ಲಿ ಭಗವಂತನ ಪಾದ ಸ್ಪರ್ಶವಾಗಿದೆ. ಹಾಗೂ ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪ ಭೂಮಿಯ ಮಣ್ಣನ್ನು ಸೇರಿಸಿ ಮೃತ್ತಿಕಾ ಸ್ನಾನ ಮಾಡಿ, ಹೇ ಪೃಥ್ವಿ ಮಾತೆಯೇ, ನನ್ನೆಲ್ಲ ಪಾಪಗಳನ್ನು ತೊಳೆದು ನನಗೆ ಪರಮಗತಿಯನ್ನು ನೀಡು ಎಂದು ಪ್ರಾರ್ಥಿಸಿ. ಈ ಸಾಧನೆಯೇ ನಿಮ್ಮನ್ನು ಸಕಲ ಪಾಪಗಳಿಂದ ಮುಕ್ತಿಗೊಳಿಸುತ್ತದೆ. ಎರಡನೆಯದಾಗಿ ಜಾಗರಣೆ ಮತ್ತು ದೀಪಾರಾಧನೆ. ಈ ದಿನ ಕನಿಷ್ಠ 12 ಗಂಟೆಯ ತನಕ ಜಾಗರಣೆ ಇರಬೇಕು. ದೇವರ ಕೋಣೆಯಲ್ಲಿ ವಿಷ್ಣು ದೇವರ ಫೋಟೋ ಇಟ್ಟು ಹಳದಿ ಬಣ್ಣದ ವಸ್ತ್ರ ಹಾಸಿ ಹಳದಿ ಪುಷ್ಪ ಮತ್ತು ತುಳಸಿಯಿಂದ ವಿಶೇಷ ಅಲಂಕಾರ ಮಾಡಿ ಪಚ್ಚೆ ಕರ್ಪೂರದ ಆರತಿ ಬೆಳಗಿ ಒಂದೊಂದು ತುಳಸಿ ಹೂಗಳನ್ನು ಇಡುತ್ತಾ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣ ಎಂದು ಹೇಳುತ್ತಾ ಪೂಜಿಸಿ ಅವಲಕ್ಕಿ, ಹಾಲು, ಹಣ್ಣು ನೈವೇದ್ಯವಾಗಿ ಅರ್ಪಿಸಿ. ಮೂರನೆಯದಾಗಿ ದೇವತಾ ಸೇವೆ ಮತ್ತು ನಾಮಸ್ಮರಣೆ. ಈ ದಿನ ನಿಮ್ಮಿಂದ ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿಗಳಿಗೆ, ಹಸಿದವರಿಗೆ ಶುದ್ಧವಾದ ನೀರು ಮತ್ತು ಆಹಾರ ನೀಡಿ ವಿಷ್ಣು ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ. ಮನೆಯಲ್ಲೇ ದೀಪ ಬೆಳಗಿ ತಪ್ಪದೇ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಪಂಜರ ಸ್ತೋತ್ರವನ್ನು ಶ್ರದ್ಧೆಯಿಂದ ಆಲಿಸಿ. ಈ ದಿನ ತುಳಸಿ ಕಟ್ಟೆಯ ಮುಂದೆ ಮಣ್ಣಿನ ದೀಪವನ್ನು ಬೆಳಗಿಸುವುದು ಮರೆಯಬೇಡಿ. ಈ ವ್ರತದ ಹಿಂದಿನ ಕಥೆಯೇ ಈ ದಿನದ ಮಹತ್ವವನ್ನು ತಿಳಿಸುತ್ತದೆ. ಬಹಳ ಹಿಂದಿನ ಕಾಲದಲ್ಲಿ ಮುರಾಸುರ ಎಂಬ ಕ್ರೂರ ರಾಕ್ಷಸನು ದೇವತೆಗಳಿಗೆ ಭಾರೀ ಹಿಂಸೆ ನೀಡುತ್ತಿದ್ದನು. ದೇವತೆಗಳ ಮೊರೆ ಮೇರೆಗೆ ವಿಷ್ಣು ಮುರಾಸುರನೊಂದಿಗೆ ಹೋರಾಡುತ್ತಾನೆ. ಒಮ್ಮೆ ವಿಷ್ಣು ವಿಶ್ರಾಂತಿ ಪಡೆಯಲು ನಿದ್ರಿಸುತ್ತಿರುವಾಗ ಮುರಾಸುರನು ವಿಷ್ಣುವಿನ ಮೇಲೆ ದಾಳಿ ಮಾಡಲು ಬಯಸುತ್ತಾನೆ. ಆಗ ಆಶ್ಚರ್ಯ, ವಿಷ್ಣುವಿನ ದೇಹದಿಂದಲೇ ಒಂದು ಸುಂದರ ಶಕ್ತಿಶಾಲಿ ದೇವಿಯು ಉತ್ಪನ್ನವಾಗಿ ಆ ರಾಕ್ಷಸ ಮುರಾಸುರನನ್ನು ಸಂಹಾರ ಮಾಡುತ್ತಾಳೆ. ವಿಷ್ಣು ಎಚ್ಚರಗೊಂಡು ಆಕೆಗೆ, ನೀನು ಏಕಾದಶಿಯ ತಿಥಿಯಂದು ನನ್ನ ದೇಹದಿಂದ ಉತ್ಪನ್ನವಾಗಿರುವುದರಿಂದ ಇನ್ನು ನಿನ್ನ ಹೆಸರು ಉತ್ಪತ್ತಿ ಏಕಾದಶಿ ಆಗಿರಲಿ ಎಂದು ವರ ನೀಡಿದರು. ಯಾರು ಈ ಕಥೆಯನ್ನು ಕೇಳಿ ನಿಯಮ ನಿಷ್ಠೆಯಿಂದ ವ್ರತ ಆಚರಿಸುತ್ತಾರೋ ಅವರಿಗೆ ಸರ್ವ ಶತ್ರು ಬಾಧೆಗಳು, ಆರೋಗ್ಯ ಸಮಸ್ಯೆಗಳು ಕಳೆದು ಸಕಲ ಸಂಪತ್ತು ಮತ್ತು ಐಶ್ವರ್ಯ ಲಭಿಸಲಿ ಎಂದು ಅನುಗ್ರಹಿಸಿದರು. ನೀವು ಈ ವ್ರತವನ್ನು ಪಾಲಿಸಿದರೆ ಸಿಗುವ ಫಲ ಎಂತಹದ್ದು ಗೊತ್ತೇ? ನಿಮ್ಮ ಮನೆಯಲ್ಲಿ ಪ್ರತಿದಿನ 1 ಲಕ್ಷ ತಪಸ್ವಿ ಬ್ರಾಹ್ಮಣರಿಗೆ 60,000 ವರ್ಷಗಳ ಕಾಲ ಭೋಜನ ನೀಡಿದ ಮಹಾಪುಣ್ಯ ಸಿಗುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ಕುರುಕ್ಷೇತ್ರದಲ್ಲಿ ಸ್ನಾನ ಮಾಡಿದ ಪುಣ್ಯಕ್ಕೆ ಸಮನಾದ ಫಲ. ಅಶ್ವಮೇಧ ಯಾಗ ಮಾಡಿದಾಗ
ಫಲ ಲಭಿಸುತ್ತದೆ. ಈ ಏಕಾದಶಿ ವ್ರತದಿಂದ ನಿಮಗೆ 10 ಪಟ್ಟು ಹೆಚ್ಚು ಫಲವೂ ಪ್ರಾಪ್ತಿಯಾಗುತ್ತದೆ. ಈಗಲೇ ನವೆಂಬರ್ 15 ಮತ್ತು 16ರಂದು ಈ 3 ವಿಶೇಷ ನಿಯಮಗಳನ್ನು ತಪ್ಪದೇ ಪಾಲಿಸಿ ನಿಮ್ಮೆಲ್ಲ ಕಷ್ಟಗಳು ಕಳೆದು ಏಳಿಗೆ ಸಿಗಲಿ ಎಂದು ವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಅಮೂಲ್ಯವಾದ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಮತ್ತು ಕುಟುಂಬದವರಿಗೆ ತಪ್ಪದೇ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.